ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಸ್ನೇಹಿತರೆ, ನೀವೊಂದು ಫ್ಲ್ಯಾಟನ್ನು ಖರೀದಿ ಮಾಡ್ತಾಯಿದ್ರಿ. ನಿಮ್ಮ ಮನೆಯಲ್ಲಿರೋದು 3 ಜನ, ನೀವು, ನಿಮ್ಮ ಪತ್ನಿ ಹಾಗೂ ನಿಮಗಿರುವಂಥ ಒಬ್ಬ ಪುಟ್ಟ ಮಗ. 2 ಬೆಡ್ರೂಮ್ನ ಫ್ಲ್ಯಾಟ್ಗೆ ಸರಾಸರಿ 40 ಲಕ್ಷ ಅಂತ ಭಾವಿಸಿದರೆ, ಅದೇ ಪ್ರಮೋಟರು 4 ಬೆಡ್ರೂಮ್ ಮನೆಗೆ 60 ಲಕ್ಷ ಅಂತಾನೆ. ನಿಮ್ಮ ಪತ್ನಿ ಹೇಳ್ತಾಳೆ, 2 ಬೆಡ್ರೂಮ್ ಮನೆಗೆ 40 ಲಕ್ಷ ಕೊಡೋ ಬದಲು 4 ಬೆಡ್ರೂಮ್ ಮನೆಗೆ 60 ಲಕ್ಷ ಕೊಟ್ಟರೆ ನಮಗೆ ಲಾಭ ಆಗುತ್ತೆ. ಯಾವಾಗಲೂ ಯೋಚನೆ ಮಾಡಿ, ಮಾರುಕಟ್ಟೆಯಲ್ಲಿ ಹೆಚ್ಚು ವಸ್ತುಗಳನ್ನ ಕೊಂಡಾಗ ಕಡಿಮೆ ಮೊತ್ತ ಅನ್ನುವಂಥ ಆಕರ್ಷಣೆಯ ಹೊಸ ಸ್ಕೀಮ್ಗಳನ್ನು ಎಲ್ಲ ವ್ಯಾಪಾರಸ್ಥರು ಮಾಡ್ತಾರೆ. ಅದೇ ರೀತಿ ರಿಯಲ್ ಎಸ್ಟೇಟ್ ಡೆವಲಪರ್ ಕೂಡ ಮಾಡ್ತಾರೆ. ಇದು ಫ್ಲ್ಯಾಟ್ ಇಂಡಸ್ಟ್ರಿಯಲ್ಲಿ ನಡೆಯುವಂಥದ್ದು. ನಿಮಗೆ ಅಗತ್ಯ ಇರುವಂಥ 2 ಬೆಡ್ರೂಮ್ ಮನೆ ಬದಲು ಕೇವಲ 20 ಲಕ್ಷ ಎಕ್ಸ್ಟ್ರಾ ಕೊಡೋ ಮೂಲಕ 60 ಲಕ್ಷ ರೂಪಾಯಿಗಳನ್ನು ನೀವು ವ್ಯಯಿಸುವಂಥ ಆಕರ್ಷಣೆಗೆ ನೀವು ಒಳಗಾಗ್ತೀರಿ. 60 ಲಕ್ಷಕ್ಕೆ 12% ಆಗಿ 7,20,000 ರೂಪಾಯಿ ಬಡ್ಡಿಯನ್ನು ವರ್ಷಕ್ಕೆ ಎಕ್ಸ್ಟ್ರಾ ನೀವು ಕಟ್ತಾ ಹೋಗ್ತೀರಿ. ಸ್ನೇಹಿತರೆ, ಯೋಚನೆ ಮಾಡಿ, ನಿಮ್ಮ ಮಗ ದೊಡ್ಡವನಾದ ಮೇಲೆ, ಅವನಿಗೆ ಮದುವೆ ಆದ ಮೇಲೆ ಬೇಕಾಗುವಂಥ 1 ಬೆಡ್ರೂಮ್ಗೋಸ್ಕರ ನೀವು 2 ಬೆಡ್ರೂಮ್ ಮನೆಯನ್ನು ಕೊಂಡಿರ್ತೀರಿ. ಆದರೆ ಕಡಿಮೆ ಮೊತ್ತಕ್ಕೆ ಫ್ಲ್ಯಾಟ್ ಸಿಗುತ್ತೆ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ 4 ಬೆಡ್ರೂಮ್ ಮನೆಗೆ ಹೋಗ್ತೀರಿ. ಆ 20 ಲಕ್ಷ ಹೆಚ್ಚುವರಿ ಮೊತ್ತವನ್ನು ನೀವೇನು ಸಾಲ ಮಾಡಿದ್ದೀರಿ, ಆ ಸಾಲಕ್ಕೆ ಸರಾಸರಿ 10 ಲಕ್ಷ ರೂಪಾಯಿಯನ್ನು ಹೆಚ್ಚು ದುಡ್ಡನ್ನು ನೀವು ಬ್ಯಾಂಕಿಗೆ ಭರಿಸಬೇಕಾಗತ್ತೆ. ಸಾಲ ಮಾಡುವಾಗ ಯೋಚನೆ ಮಾಡಿ ನೋಡಿ, ಯಾವ ಸಾಲ ನನ್ನ ಅಗತ್ಯ ಇದೆ ಆ ಸಾಲಕ್ಕೆ ಮಾತ್ರ ನಾನು ಬಾಧ್ಯಸ್ಥನಾಗಬೇಕು. ಯಾವ ಸಾಲ ಕಡಿಮೆ ಮೊತ್ತಕ್ಕೆ ಸಿಗತ್ತೆ ಅನ್ನೋ ಕಾರಣಕ್ಕೋಸ್ಕರ, ಅಥವಾ ಬೇರೆ ವಸ್ತು ಕಡಿಮೆ ದರಕ್ಕೆ ಸಿಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಖರೀದಿ ಮಾಡುವಂಥ ಪ್ರಕ್ರಿಯೆಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ನಾವು ಹೆಚ್ಚು ಸಾಲಗಾರರಾಗ್ತೀವಿ ಮತ್ತು ಹೆಚ್ಚು ಬಡ್ಡಿಯನ್ನು ತೆರಬೇಕಾಗತ್ತೆ. ಶ್ರೀಮಂತರಾಗುವ ನಿಟ್ಟಿನಲ್ಲಿ ನಾವು ಕೊಳ್ಳುವ ವಸ್ತು ಮತ್ತು ಅದರ ಬೆಲೆ ಮತ್ತು ನಮ್ಮ ಅಗತ್ಯ, ಈ 3 ಅಂಶಗಳನ್ನು ಯಾವಾಗಲೂ ಒಳಗೊಂಡಿರುತ್ತೆ. ಈ ಕುರಿತು ಹೆಚ್ಚಿನ ವಿಚಾರಗಳನ್ನ ನಾಳೆ ತಿಳಿಸ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.